ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಲೋಮೇಶ ಮಹರ್ಷಿಗಳಿಂದ ಈ ಋಷ್ಯ ಶೃಂಗ ಮುನಿಗಳ ವಿವರವನ್ನು ಯುಧಿಷ್ಠಿರ ಮತ್ತು ಉಳಿದ ಪಾಂಡವರು ತಿಳಿದುಕೊಂಡರು. ನಂತರ ಋಷ್ಯ ಶೃಂಗ ಆಶ್ರಮ, ಪವಿತ್ರವಾದ ಆಶ್ರಮ, ಅದರ ಬಳಿಯೇ ಒಂದು ಸರೋವರವಿತ್ತು. ಅಲ್ಲಿ ಎಲ್ಲರೂ ಸ್ನಾನ ಮಾಡಿ ಶುಚಿರ್ಭೂತರಾದರು. ಅಲ್ಲಿಂದ ಮತ್ತೆ ಬೇರೆ ತೀರ್ಥಕ್ಷೇತ್ರಗಳ ಕಡೆಗೆ ಹೊರಟರು. ಹೀಗೆ ಒಂದೊಂದನ್ನು ಸಂದರ್ಶಿಸುತ್ತಾ ಬರುವಾಗ ಅವರು ಕಳಿಂಗ ದೇಶಕ್ಕೆ ಬಂದರು. ಅಲ್ಲಿ ಈ ಮಹೇಂದ್ರ ಪರ್ವತದತ್ತ ಸಾಗಿದರು. ಈ ಮಹೇಂದ್ರ ಪರ್ವತದಲ್ಲಿಯೇ ಪರಶುರಾಮರ ವಾಸಸ್ಥಾನವಿತ್ತು. ಅಲ್ಲಿಗೆ ಹೋದಾಗ ಪರಶುರಾಮರು ಇರಲಿಲ್ಲ. ಅಲ್ಲಿ ಪರಶುರಾಮರ ಅನುಚರನಾದ ಅಕೃತವರ್ಣ ಎನ್ನುವ ಮಹರ್ಷಿ ಇದ್ದರು. ಅವರಿಗೆ ಇವರು ಪರಿಚಯ ಮಾಡಿಸಿಕೊಂಡಾಗ ಅವರು ಹೇಳಿದರು, ಪರಶುರಾಮರು ಬರುತ್ತಾರೆ, ನೀವು ಬರುವುದು ಅವರಿಗೆ ಗೊತ್ತಿದೆ, ಆದ್ದರಿಂದ ಇಲ್ಲಿಯೇ ಇರಿ ಎಂದರು. ಯುಧಿಷ್ಠಿರ ಆ ಅಕೃತ ವರ್ಣರಿಂದ ಪರಶುರಾಮರ ಬಗ್ಗೆ ವಿವರವಾಗಿ ಕೇಳಿ ತಿಳಿದುಕೊಂಡ. ನಾವು ಆ ಪರಶುರಾಮರ ಬಗ್ಗೆ ಸಂಚಿಕೆ 6, 7, 8ರಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿದ್ದೆ. ಈ ಪರಶುರಾಮರು ನಂತರ ಒಂದೆರಡು ದಿನಗಳಲ್ಲಿ ಅಲ್ಲಿಗೆ ಬಂದರು. ಯುಧಿಷ್ಠಿರ ಅವರನ್ನು ನೋಡಿ ಬಹಳ ಪೂಜ್ಯ ಭಾವನೆಯಿಂದ ಬಹುವಾಗಿ ಸತ್ಕರಿಸಿದ. ಉಳಿದ ಪಾಂಡವರು ಸಹ ದ್ರೌಪದಿಯೊಂದಿಗೆ ಅವರ ಮುಂದೆ ವಿನಯರಾಗಿ ನಿಂತರು. ಅವರು ನಾರಾಯಣನ ಅವತಾರವೇ ಆಗಿದ್ದರು, ಆದರೆ ಅವರ ಅವತಾರ್ಯ ಕಾರ್ಯ ಅದು ಸಮಾಪ್ತಿಯಾಗಿದೆ. ಪರಶುರಾಮರಿಂದ ಬೀಳ್ಕೊಂಡು ಅವರು ಮುಂದೆ ಬಂದರು. ಹೀಗೆ ಬರುತ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬಂದರು. ಆ ಪ್ರಭಾಸ ಕ್ಷೇತ್ರ ಪುರಾಣ ಕಾಲದಿಂದ ಬಹಳ ಪವಿತ್ರವಾದ ಸ್ಥಳವಾಗಿದೆ. ಅದಕ್ಕೆ ಈಗಲೂ ಪ್ರಭಾಸ್ ಪಠಾಣ್ ಎಂದು ಕರೆಯುತ್ತಾರೆ. ಅಲ್ಲಿಯೇ ಸೋಮನಾಥ ದೇವಾಲಯ ಗುಜರಾತ್ನಲ್ಲಿ ಇರುವುದು. ಸೋಮನಾಥ ದೇವಾಲಯದ ಪ್ರದೇಶವೇ ಪ್ರಭಾಸ ಕ್ಷೇತ್ರ ಎಂದು ಹೆಸರು. ಅಲ್ಲಿಗೆ ಬಂದಾಗ ಯುಧಿಷ್ಠಿರ ಅಲ್ಲಿ ಒಂದು 12 ದಿನಗಳ ಕಾಲ ತಪಸ್ಸನ್ನು ಮಾಡಿದ. ಇವರು ಇಲ್ಲಿಗೆ ಬಂದ ವಾರ್ತೆ ದ್ವಾರಕೆಗೆ ತಿಳಿಯಿತು. ದ್ವಾರಕೆ ಅಲ್ಲಿಂದ ಸುಮಾರು 200 ಕಿಲೋಮೀಟರ್ನಷ್ಟು ದೂರವಿದೆ. ಅಲ್ಲಿ ಕೃಷ್ಣ ಬಲರಾಮರಿಗೆ ಯುಧಿಷ್ಠಿರ ಬಂದ ವಾರ್ತೆ ತಿಳಿದ ನಂತರ ಬಲರಾಮ, ಕೃಷ್ಣ, ಸಾತ್ಯಕಿ ಮುಂತಾದ ಈ ಯದು ಮುಖಂಡರು ಮತ್ತು ಕೃಷ್ಣನ ಮಕ್ಕಳಾದ ಪ್ರದ್ಯುಮ್ನ, ಸಾಂಬ, ಉಳಿದವರೆಲ್ಲರೂ ಒಂದು ಪರಿವಾರದೊಂದಿಗೆ ಯುಧಿಷ್ಠಿರನನ್ನು ನೋಡಲು ಬಂದರು. ಬಂದಾಗ ಅವರಿಗೆ ಯುಧಿಷ್ಠಿರ ಮತ್ತು ಈ ಭೀಮ, ನಕುಲ ಸಹದೇವರು, ದ್ರೌಪದಿ ಇವರನ್ನು ನೋಡಿ ಬಹಳ ದುಃಖವಾಯಿತು. ಅವರು ಹುರುಗಿದರು. ಏಕೆಂದರೆ ಯುಧಿಷ್ಠಿರ ರಾಜಸೂಯ ಯಾಗ ಮಾಡುವಾಗ ಅವನು ಚಕ್ರವರ್ತಿಯಾಗಿದ್ದ, ದ್ರೌಪದಿ ಸಾಮ್ರಾಜ್ಞಿಯಾಗಿದ್ದರು. ಅಂತಹವರು ಈಗ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದರೆ ಯುಧಿಷ್ಠಿರ ಮಾಮೂಲಿನಂತೆ ಏನನ್ನೂ ತೋರ್ಪಡಿಸದೆ ಅವನು ಇವರುಗಳನ್ನೇ ಯಥೋಚಿತವಾಗಿ ಸ್ವಾಗತಿಸಿದ, ಸತ್ಕರಿಸಿ ಕುಶಲ ಪ್ರಶ್ನೆಗಳಾದವು. ನಂತರ ಯುಧಿಷ್ಠಿರ ಇಲ್ಲಿಯವರೆಗೆ ತಮ್ಮ ವನವಾಸ ಹೇಗಾಯಿತು, ಅರ್ಜುನ ಇಂದ್ರನ ಬಳಿಗೆ ಈ ದಿವ್ಯಾಸ್ತ್ರಗಳನ್ನು ತೆಗೆದುಕೊಂಡು ಬರುವುದಕ್ಕೆ ಹೋಗಿರುವುದು, ಇವನ್ನೆಲ್ಲ ಅವರಿಗೆ ತಿಳಿಸಿದ. ಬಲರಾಮ ಆಗ ಕೃಷ್ಣನಿಗೆ ಹೇಳಿದ, ಕೃಷ್ಣ, ಯುಧಿಷ್ಠಿರ ಕನಸಿನಲ್ಲಿಯೂ ಸಹ ಅಧರ್ಮದ ಮಾರ್ಗವನ್ನು ಬಿಡವನೇ ಅಲ್ಲ. ಅವನಿಗೆ ಈ ಪರಿಸ್ಥಿತಿ ಬಂದು ಒದಗಿದೆ. ಆದರೆ ಆ ದುರ್ಯೋಧನ ಪಾಪಿಷ್ಟ, ಮಹಾ ದುಷ್ಟ. ಅವನು ಅಭ್ಯುದಯದಲ್ಲಿ ಇದ್ದಾನೆ, ಸುಖವಾಗಿ ಇದ್ದಾನೆ. ಅವನು ಮಾಡಿರುವ ಪಾಪ ಕಾರ್ಯಕ್ಕೆ ಇಲ್ಲಿಯವರೆಗೆ ಈ ಭೂಮಿ ಅವನನ್ನು ನುಂಗಿಲ್ಲವಲ್ಲ ಎಂದೇ ನನಗೆ ಆಶ್ಚರ್ಯವಾಗಿದೆ. ಆ ದುಷ್ಟ ದುಶ್ಯಾಸನ ಅಭಿವೃದ್ಧಿಯಲ್ಲಿ ಇದ್ದಾನೆ. ಇವರು ವನವಾಸವನ್ನು ಅನುಭವಿಸುತ್ತಿದ್ದಾರೆ. ಈಗ ಸಾಮಾನ್ಯ ಜನಗಳಿಗೆ ಈ ಧರ್ಮ ಅಧರ್ಮಗಳ ಬಗ್ಗೆ ಸಂದೇಹ ಮೂಡದಿರುವುದು, ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂದು ಎನಿಸದಿರುವುದು, ಆ ದುರ್ಯೋಧನನ ಆಶ್ರಯದಲ್ಲೇ ಈ ಧರ್ಮವನ್ನು ಅನುಸರಿಸುತ್ತಿರುವ
ಈ ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಧೃತರಾಷ್ಟ್ರ ಎಲ್ಲರೂ ಇದ್ದಾರೆ. ಅವರು ಈಗ ಈ ಕಾರ್ಯಗಳನ್ನು ಮಾಡಿ ಅಧರ್ಮದ ಪ್ರಚೋದಕರು ಎಂದೇ ಎನಿಸಿಕೊಂಡಿದ್ದಾರೆ. ಆ ಧೃತರಾಷ್ಟ್ರ ತನ್ನ ಮಕ್ಕಳು ಸುಖವಾಗಿರುವುದನ್ನು ಕಂಡು ಈಗ ಬಹಳ ಸಂತೋಷದಲ್ಲಿ ಇರಬಹುದು. ಆದರೆ ಅವನು ಸತ್ತ ನಂತರ ಅವನ ಪಿತೃಗಳಿಗೆ ಅವನು ಏನು ಹೇಳುತ್ತಾನೆ ಕೃಷ್ಣ, ಅವನು ಪಾಪಾತ್ಮನಾಗಿರುವುದೆಂದರೆ ಹುಟ್ಟು ಕುರುಡನಾಗಿ ಹುಟ್ಟಿದ್ದಾನೆ ಎಂದು ಅಸಮಾಧಾನದ ಮಾತುಗಳನ್ನು ಹೇಳಿದ. ಸಾತ್ಯಕಿ ಆಗ ನುಡಿದ, ಬಲರಾಮ, ಈಗ ನಾವು ಪಾಂಡವರ ಈ ಪರಿಸ್ಥಿತಿಗೆ ಮರುಗುತ್ತಾ ಕಾಲಹರಣ ಮಾಡುವುದು ತರವೇ ಅಲ್ಲ. ನಾವು ನಮ್ಮ ಕರ್ತವ್ಯ ಏನು ಎಂದು ಯೋಚಿಸಬೇಕಾಗಿದೆ. ಪಾಂಡವರು ಈ ಸ್ಥಿತಿಯಲ್ಲಿರುವುದಕ್ಕೆ ಕಾರಣವೇ ಕೌರವರು. ನಾವು, ನೀನು, ನಾನು, ಕೃಷ್ಣ, ಪ್ರದ್ಯುಮ್ನ, ಸಾಂಬ ನಾವೆಲ್ಲ 3 ಲೋಕಗಳನ್ನು ಜಯಿಸಬಲ್ಲಂತಹ ವೀರರಾಗಿದ್ದೇವೆ. ಬಲರಾಮ, ನೀನಂತೂ ಹಲಾಯುಧವನ್ನು ಹಿಡಿದರೆ ಇಡೀ 3 ಲೋಕಗಳೇ ನಡುಗುತ್ತವೆ. ನಾವೆಲ್ಲರೂ ಸೇರಿ ನಾವು ಹೋಗಿ ಸೇನೆಯೊಂದಿಗೆ ಹಸ್ತಿನಾಪುರದ ಮೇಲೆ ಆಕ್ರಮಣವನ್ನು ಮಾಡೋಣ, ಆ ಕೌರವರನ್ನು ಸದೆಬಡಿಯೋಣ. ಇದಕ್ಕೆ ಕೃಷ್ಣನ ಅಗತ್ಯವೇ ಇಲ್ಲ. ನೀನು ಹಲಾಯುಧದೊಂದಿಗೆ ಬಂದರೆ ಸಾಕು. ಆ ಧೃತರಾಷ್ಟ್ರನ ಪರಿವಾರವನ್ನು ಸದೆ ಬಡಿದು ನಿರ್ನಾಮ ಮಾಡಿಬಿಡಬಹುದು. ನಾನು ಸಹ ಅರ್ಜುನನು ಗೆಳೆಯನೂ ಹೌದು, ಅರ್ಜುನ ನನಗೆ ಗುರುವೂ ಹೌದು. ನಾನು ಆ ದುರ್ಯೋಧನ ಮತ್ತು ಇತರರನ್ನು ಸಂಹರಿಸುತ್ತೇನೆ. ಜೊತೆಗೆ ಈ ಪ್ರದ್ಯುಮ್ನ, ಸಾಂಬ, ಅನಿರುದ್ಧ, ಕೃಷ್ಣನ ಮಕ್ಕಳು ಇವರೆಲ್ಲ ಲೋಕೈಕ ವೀರರುಗಳಾಗಿದ್ದಾರೆ. ಅಭಿಮನ್ಯು ಅರ್ಜುನನ ಮಗ, ಅವನು ಕೃಷ್ಣನ ಪುತ್ರ. ಪ್ರದ್ಯುಮ್ನನಷ್ಟೇ ಪರಾಕ್ರಮಶಾಲಿಯಾಗಿದ್ದಾನೆ. ಇನ್ನು ಕೃಷ್ಣನಂತೂ ಅಜೇಯ, ದೇವತೆಗಳೇ ಅವನನ್ನು ಎದುರಿಸಿ ನಿಲ್ಲುವುದಿಲ್ಲ. ಅಂತಹ ಮಹಾವೀರ ನಾವು ಅಂಧಕರು ಮತ್ತು ಎಲ್ಲ ವೃಷ್ಣಿಗಳು ಎಲ್ಲ ವೀರರು ಸೇರಿಕೊಂಡು ಹೋದರೆ ಕೌರವರು ಯಾವ ಲೆಕ್ಕ? ಅವರನ್ನು ಸುಲಭವಾಗಿ ನಿರ್ನಾಮ ಮಾಡಿಬಿಡಬಹುದು. ಅಕಸ್ಮಾತ್ ಯುಧಿಷ್ಠಿರ ತನ್ನ ಶಪಥವನ್ನು ಪೂರೈಸುತ್ತಾನೆ ಎಂದರೆ ಪೂರೈಸಲಿ. ಅವರು 12 ವರ್ಷಗಳ ವನವಾಸ, 1 ವರ್ಷ ಅಜ್ಞಾತವಾಸ ಇವನ್ನು ಮುಗಿಸಿಕೊಂಡೇ ಬರಲಿ. ಅಲ್ಲಿಯವರೆಗೂ ಈ ಅಭಿಮನ್ಯುವೇ ರಾಜ್ಯವನ್ನು ಆಳಿಕೊಂಡು ಇರಲಿ. ಯುಧಿಷ್ಠಿರ ಮರಳಿ ಬಂದ ನಂತರ ಆಗ ಈ ಕರ್ಣ, ದುಶ್ಯಾಸನರು ಯಾರೂ ಇರುವುದಿಲ್ಲ. ನಾವೇ ಅವರನ್ನು ಸಂಹರಿಸಿರುತ್ತೇವೆ. ನಿರಾತಂಕವಾಗಿ ರಾಜ್ಯವನ್ನು ಆಳಿಕೊಂಡಿರಲಿ. ಇದೇ ನಾವು ಈಗ ಮಾಡಬೇಕಾದ ಕರ್ತವ್ಯ ಎಂದು ನುಡಿದ. ಈ ಸಾತ್ಯಕಿಯ ವೀರಾವೇಶದ ಮಾತುಗಳನ್ನು ಕೇಳಿ ಎಲ್ಲರೂ ಒಂದು ಕ್ಷಣ ಯೋಚನೆಯಲ್ಲಿ ಈಡಾದ. ಆಗ ಕೃಷ್ಣ ನುಡಿದ, ಸಾತ್ಯಕಿ, ನೀನು ಹೇಳುತ್ತಿರುವುದು ಯಥಾರ್ಥವಾಗಿದೆ, ಸರಿಯಾಗಿಯೇ ಇದೆ, ಎಲ್ಲರೂ ಒಪ್ಪುವಂಥದ್ದೇ ಇದೆ. ಆದರೆ ಯುಧಿಷ್ಠಿರ ಇದಕ್ಕೆ ಒಪ್ಪಲಾರ. ಬೇರೆಯವರು ಗಳಿಸಿದ ರಾಜ್ಯವನ್ನು, ಉಡುಗೊರೆಯಾಗಿ ಬಂದ ರಾಜ್ಯವನ್ನು ಅವನು ಖಂಡಿತ ಸ್ವೀಕರಿಸುವುದಿಲ್ಲ. ಅದನ್ನು ಧರ್ಮ ಎಂದು ಅವನು ನಂಬುವುದೇ ಇಲ್ಲ. ಜೊತೆಗೆ ಅವನ ಸೋದರರಾಗಲಿ, ದ್ರೌಪದಿಯಾಗಲಿ ಅವರು ಎಂದೂ ಅಧರ್ಮದ ಮಾರ್ಗವನ್ನು ಅನುಸರಿಸುವುದೇ ಇಲ್ಲ. ನಾವು ಸಮಯಕ್ಕೆ ಕಾಯೋಣ. ಇವರ ವನವಾಸ, ಅಜ್ಞಾತವಾಸಗಳು ಮುಗಿಯಲಿ. ಒಂದು ವೇಳೆ ಈ ಯುದ್ಧದ ಸಂದರ್ಭ ಬಂದರೆ ನಾವು ದ್ರುಪದ ರಾಜ, ಛೇದಿ ರಾಜ, ಕೇಕೆಯ ರಾಜ ನಾವೆಲ್ಲರೂ ಸೇರಿಕೊಂಡು ಈ ಪಾಂಡವರ ಶತ್ರುಗಳನ್ನು ಖಂಡಿತ ನಿರ್ನಾಮ ಮಾಡೋಣ. ಸಮಯಕ್ಕಾಗಿ ಕಾಯೋಣ ಎಂದು ಶ್ರೀಕೃಷ್ಣ ನುಡಿದ. ಯುಧಿಷ್ಠಿರ ಆಗ ಹೇಳಿದ, ಸಾತ್ಯಕಿ, ನೀನು ನಮ್ಮ ಮೇಲೆ ಎಷ್ಟು ಅಭಿಮಾನವನ್ನು ಇಟ್ಟಿರುವೆ, ಅದಕ್ಕಾಗಿ ನನ್ನ ಕೃತಜ್ಞತೆಗಳು. ನಾವೆಲ್ಲರೂ ನಿನಗೆ ಚಿರಋಣಿಗಳಾಗಿದ್ದೇವೆ. ಆದರೆ ನನ್ನ ಮೊದಲ ಆದ್ಯತೆ ಸತ್ಯದ ಪರಿಪಾಲನೆ. ಹಾಗಾಗಿ ನಾನು ಆ ಸತ್ಯದ ರೀತಿಯಲ್ಲೇ ನಡೆಯಬೇಕಾಗಿದೆ. ನೀವೆಲ್ಲರೂ ಬಂದಿದ್ದು ನನಗೆ ಬಹಳ ಸಂತೋಷವಾಗಿದೆ.
ಮುಂದೆ ನಾವೆಲ್ಲರೂ ಮತ್ತೆ ಸಂಧಿಸೋಣ ಎನ್ನುತ್ತಾ ಕೈ ಮುಗಿದ. ಅದನ್ನು ಕೇಳಿದ ಮೇಲೆ ಎಲ್ಲರಿಗೂ ಅವನು ಹೇಳುತ್ತಿರುವುದು ಸರಿ ಎನಿಸಿತು. ಈ ಯಾದವರೆಲ್ಲ ಪ್ರಮುಖರು ಎಲ್ಲರೂ ಯುಧಿಷ್ಠಿರನ ಅನುಮತಿಯನ್ನು ಪಡೆದು ದ್ವಾರಕೆಗೆ ಮತ್ತೆ ಮರಳಿ ಹೊರಟರು. ಸ್ವಲ್ಪ ದಿನಗಳ ನಂತರ ಯುಧಿಷ್ಠಿರ ಮತ್ತು ಅವನ ಸೋದರರು ದ್ರೌಪದಿ, ಅವನೊಂದಿಗಿದ್ದ ಋಷಿಮುನಿ ಅವರೆಲ್ಲರೂ ಈ ಲೋಮೇಶರೊಂದಿಗೆ ಆ ತೀರ್ಥಯಾತ್ರೆಯನ್ನು ಮುಂದುವರಿಸಿದರು. ಆ ತೀರ್ಥಯಾತ್ರೆಯಲ್ಲಿ ಮತ್ತೆ ಏನಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ. ನಮಸ್ಕಾರ.